ಇವತ್ತಿನ ವಿಡಿಯೋಲಿ ಒಂದು ಸೂಪರ್ ಸಿಂಪಲ್ ಮೇಕಪ್ ಲುಕ್ ನೀವು ಹೇಗೆ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ಕಡಿಮೆ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಆ ಬ್ರಷು ಈ ಬ್ರಷು ಅಂತೆಲ್ಲ ಏನಿಲ್ಲ, ಜಸ್ಟ್ ಒನ್ ಪೌಡರ್ ಬ್ರಷ್ ಅಷ್ಟೇ ಯೂಸ್ ಮಾಡಿರೋದು. ಮೇಕಪ್ ಬಗ್ಗೆ ಏನೋ ಗೊತ್ತಿಲ್ಲದಿರೋರು ಕೂಡ ಫಸ್ಟ್ ಅಟೆಂಪ್ಟಲ್ಲೇ ಈ ಒಂದು ಬ್ಯೂಟಿಫುಲ್ ಮೇಕಪ್ ಲುಕ್ ಮಾಡ್ಕೋಬೋದು. ಅದು ಹೇಗಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಮಾಯ್ಶ್ಚರೈಸರ್ ಯೂಸ್ ಮಾಡಿ, ಸೆಟಾಫಿಲ್ನ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಇದು ಒಂದು ಒಳ್ಳೆ ಮಾಯ್ಶ್ಚರೈಸರ್, ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟ್ ಆಗುತ್ತೆ. ನಾನು ದಿನಾಗಲೂ ಇದನ್ನು ಯೂಸ್ ಮಾಡ್ತೀನಿ. ಮೇಕಪ್ ಮಾಡ್ಕೊಳ್ಳೋದಕ್ಕೆ ನಾವು ಮೊದಲು ಫಾಲೋ ಮಾಡ್ಕೊಳ್ಬೇಕಾಗಿರುವಂಥ ಒಂದು ಬೇಸಿಕ್ ಸ್ಟೆಪ್ ಏನಂದರೆ ಮಾಯ್ಶ್ಚರೈಸಿಂಗ್ ಯೋರ್ ಸ್ಕಿನ್. ಇನ್ನೂ ಒಂದೇನೆಂದರೆ, ಮೇಕಪ್ ಮಾಡ್ತಿಲ್ಲ ಅಂದರೂ ಡೈಲಿ ಫೇಸ್ ವಾಶ್ ಆದ ನಂತರ ಮಾಯ್ಶ್ಚರೈಸ್ ಮಾಡೋವಂಥ ಒಂದು ಹ್ಯಾಬಿಟ್ನ ಬೆಳೆಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಇದಾದ ನಂತರ ನಿಮಗೆ ಗೊತ್ತು ನಾನು ಯೂಸ್ ಮಾಡೋದು ಪ್ರೈಮರ್, ಬಟ್ ಇವತ್ತಿನ ವೀಡಿಯೋಲಿ ನಾನು ಪ್ರೈಮರ್ ಯೂಸ್ ಮಾಡ್ತಿಲ್ಲ. ಬಿಕಾಸ್ ಈ ಒಂದು ಸ್ವಿಸ್ ಬ್ಯೂಟಿಯ 2-in-1 ಫೌಂಡೇಶನ್ ಇದೆ, ಮೂಸ್ ಫೌಂಡೇಶನ್ ಇನ್ ಶೇಡ್ 05 ಮೀಡಿಯಮ್ ಬೇಜ್. ಇದು 2-in-1 ಪ್ರಾಡಕ್ಟ್. ಇದರಲ್ಲಿ ಪ್ರೈಮರು ಕೂಡ ಇರುತ್ತೆ, ಫೌಂಡೇಶನ್ ಕೂಡ. ಸೊ ಇದನ್ನು ಹಾಕಬೇಕಾದ್ರೆ ಯಾವುದೇ ಒಂದು ಪ್ರೈಮರ್ ಹಾಕೋ ಅವಶ್ಯಕತೆ ಇಲ್ಲ. ವೆರಿ ವೆರಿ ಸ್ಮೂತ್ ಆನ್ ಮೈ ಸ್ಕಿನ್ ಆಲ್ಸೋ. ಇನ್ನೊಂದೇನೆಂದರೆ, ಇದನ್ನು ಬ್ಲೆಂಡ್ ಮಾಡೋದಕ್ಕೆ ಯಾವುದೇ ಒಂದು ಮೇಕಪ್ ಬ್ರಷ್ನ ಅಗತ್ಯ ಇಲ್ಲ. ನೀವು ನೋಡ್ಬೋದು, ಜಸ್ಟ್ ಒಂದು ಮಾಯ್ಶ್ಚರೈಸರ್ ನೀವು ಹೇಗೆ ಅಪ್ಲೈ ಮಾಡ್ತೀರ ಕ್ರೀಮ್ನ, ಹಾಗೇ ನೀವು ಕೈಯಿಂದಾನೇ ಬ್ಲೆಂಡ್ ಮಾಡಿಬಿಡ್ಬೋದು. ತುಂಬಾ ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ. ಮತ್ತು ಇದರಲ್ಲಿ ಪ್ರೈಮರ್ ಇರೋದ್ರಿಂದ ಅದು ತುಂಬ ಸ್ಮೂತ್ ಅನಿಸುತ್ತೆ. ಪೋರ್ಸ್ ಎಲ್ಲ ಎದ್ದು ಕಾಣೋದಿಲ್ಲ, ಪೋರ್ಸ್ನೆಲ್ಲ ಬ್ಲರ್ ಮಾಡುತ್ತೆ. ಅನ್ಈವನ್ ಟೆಕ್ಸ್ಚರ್ನೆಲ್ಲ ಸ್ಮೂತ್ ಮಾಡಿ ಒಂದು ಈವನ್ ಟೆಕ್ಸ್ಚರ್ ಕೊಡುತ್ತೆ. ಸೊ ಅದಕ್ಕೆ ಅಲ್ವಾ ನಾವು ಪ್ರೈಮರ್ನ ಯೂಸ್ ಮಾಡೋದು, ಸ್ಕಿನ್ನ ಸ್ಮೂತ್ ಮಾಡೋದಕ್ಕೆ. ಬಟ್ ಇದರಲ್ಲಿ ಪ್ರೈಮರ್ ಇರೋದ್ರಿಂದ ಆಲ್ರೆಡಿ ನಾವು ಫೌಂಡೇಶನ್ನ ಹಚ್ಚಿದ ನಂತರ, ಕೈಯಲ್ಲಿ ಬ್ಲೆಂಡ್ ಮಾಡಿದ ನಂತರ ಡಿಫ್ರೆನ್ಸ್ ಏನು ನೀವು ನೋಡ್ಬೋದು. ನಾನು ಹಚ್ಚಿರೋ ಕಡೆ, ಹಚ್ಚದೇ ಇಲ್ದಿರೋ ಕಡೆ ನೀವು ನೋಡ್ಬೋದು, ಒಂದು ನ್ಯಾಚುರಲ್ ಫಿನಿಶ್ ಕೊಟ್ಟಿದೆ. ಸೊ ಈ ಒಂದು ಫೌಂಡೇಶನ್ ನಿಮಗೆ ಹೆವಿ ಫೌಂಡೇಶನ್ ಇಷ್ಟ ಇಲ್ಲ, ಪ್ರೈಮರ್ ಎಲ್ಲ ಹಾಕ್ಕೊಂಡು ನನಗೆ ಜಾಸ್ತಿ ಸ್ಟೆಪ್ಸ್ನ ಎಲಾಬ್ರೇಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಸಿಂಪಲ್ಲಾಗಿ ಒಂದು ಮೀಡಿಯಮ್ ಕವರೇಜ್ ಬೇಕಂದರೆ ನೋಡಿ ಈ ಒಂದು ಪ್ರಾಡಕ್ಟ್ನ ನೀವು ಯೂಸ್ ಮಾಡಿ. ಮತ್ತು ಇದಕ್ಕೆ ಯಾವುದೇ ಒಂದು ಬ್ಯೂಟಿ ಬ್ಲೆಂಡರ್ನ ಅಗತ್ಯ ಇಲ್ಲ, ಯಾವುದೇ ಒಂದು ಬ್ರಷ್ನ ಅಗತ್ಯ ಇಲ್ಲ. ಆರಾಮಾಗಿ ನೀವು ಕೈಯಿಂದಾನೇ ಬ್ಲೆಂಡ್ ಮಾಡಿಬಿಡ್ಬೋದು. ಜಸ್ಟ್ ಕ್ರೀಮ್ ಹೇಗೆ ಹಚ್ಕೊಳ್ತೀರೋ ಹಾಗೆ ಹಚ್ಬಿಡ್ಬೋದು. ಒಂಚೂರು ಪಟ್ಟೆ ಥರ ಕಾಣೋದಾಗಲಿ, ಬಿಳಿ ಬಿಳಿ ಪ್ಯಾಚಸ್ ಆಗಲಿ ಏನೂ ಇರೋದಿಲ್ಲ. ತುಂಬ ಚೆನ್ನಾಗಿ ಸ್ಕಿನ್ಗೆ ಹೊಂದ್ಕೊಳ್ಳುತ್ತೆ. ಬಟ್ ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ, ಯಾವುದೇ ಹೇರ್ ಲೈನ್ಸ್ ಇರುತ್ತೆ ನೋಡಿ ಫೋರ್ ಹೆಡ್ ಮೇಲೆ, ಹಣೆ ಮೇಲೆ, ಅಲ್ಲೆಲ್ಲ ನೀಟಾಗಿ ಬ್ಲೆಂಡ್ ಮಾಡಿ. ಇಲ್ಲ ಅಂದರೆ ಅದು ಪ್ಯಾಚಿ ಥರ ಕಾಣೋ ಚಾನ್ಸಸ್ ಇರುತ್ತೆ. ಸೊ ಕೈಯಿಂದಾನೇ ಬ್ಲೆಂಡ್ ಮಾಡಿದ್ರು ನೀಟಾಗಿ ಬ್ಲೆಂಡ್ ಮಾಡಿ. ಈಗ ನನ್ನ ಡಾರ್ಕ್ ಸರ್ಕಲ್ಸ್ನ ಕನ್ಸೀಲ್ ಮಾಡೋದಕ್ಕೆ ಮೆಲಾನಿಯಾ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ ಇನ್ ಶೇಡ್ 145. ಸೊ ನನಗೆ ನೋಡಿ ಈ ಒಂದು ಏರಿಯಾಸಲ್ಲಿ ಕವರೇಜ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಬಿಕಾಸ್ ನನಗೆ ಸ್ವಲ್ಪ ಪಿಗ್ಮೆಂಟೇಷನ್ ಇದೆ. ಅದಕ್ಕೋಸ್ಕರ ಇನ್ ಕೇಸ್ ನಿಮಗೆ ಕನ್ಸೀಲರ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಿಮಗೆ ಪಿಗ್ಮೆಂಟೇಷನ್ ಇಲ್ಲ, ಡಾರ್ಕ್ ಸರ್ಕಲ್ಸ್ ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಆ ಒಂದು 2-in-1 ಫೌಂಡೇಶನ್ ನೀವು ಯೂಸ್ ಮಾಡಿದ್ರಲ್ಲ ಸ್ವಿಸ್ ಬ್ಯೂಟಿದು, ಅದೇ ಸಾಕು. ಇನ್ ಕೇಸ್ ನಿಮಗೆ ಕವರೇಜ್ ಬೇಕು, ಡಾರ್ಕ್ ಸರ್ಕಲ್ಸ್ ಇದೆ ಅಂದಲ್ಲಿ ನೀವು ಕನ್ಸೀಲರ್ನ ಯೂಸ್ ಮಾಡಿ. ಇನ್ನೂ ಒಂದು ಮುಖ್ಯವಾಗಿ ಏನಂದರೆ, ಫೌಂಡೇಶನ್ ಏನೋ ತುಂಬ ಈಸಿ ಬ್ಲೆಂಡ್ ಮಾಡೋದು ಮತ್ತು ತುಂಬ ಅಫೋರ್ಡಬಲ್ ಪ್ರಾಡಕ್ಟ್ ಕೂಡ. ಬಟ್ ಫಿನಿಶ್ ನಿಮಗೆ ಚೆನ್ನಾಗಿ ಬರಬೇಕಂದ್ರೆ ಫೌಂಡೇಶನ್ ಆಗಲಿ ಕನ್ಸೀಲರೇ ಆಗಲಿ ನಿಮ್ಮ ಸ್ಕಿನ್ ಟೋನ್ಗೆ ತಕ್ಕಂತೆ ಕರೆಕ್ಟ್ ಪ್ರಾಪರ್ ಶೇಡ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಅದು ಎಂಥ ಒಳ್ಳೆ ಪ್ರಾಡಕ್ಟ್ ಆದರೂ ಚೆನ್ನಾಗಿ ಫಿನಿಶ್ ಕೊಡೋದಿಲ್ಲ. ಸೊ ಆಲ್ವೇಸ್ ಯೂಸ್ ಯುವರ್ ರೈಟ್ ಶೇಡ್. ಸ್ವಿಸ್ ಬ್ಯೂಟಿಯ ಲೂಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ ನನ್ನ ಫೇಸ್ನ ಸೆಟ್ ಮಾಡೋದಕ್ಕೆ. ಸೊ ಸ್ವಿಸ್ ಬ್ಯೂಟಿಯ ಎಲ್ಲ ಪ್ರಾಡಕ್ಟ್ಸ್ ನಡುವೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಿದೆ. ಐಬ್ರೋ ಪೆನ್ಸಿಲ್ ಆಗಿರ್ಬೋದು, ಲೂಸ್ ಪೌಡರ್ ಆಗಿರ್ಬೋದು, ಈ ಫೌಂಡೇಶನ್ಸ್ ಆಗಿರ್ಬೋದು. ಇದರ ಸ್ಟಿಕ್ ಫೌಂಡೇಶನ್ ಇದೆ, ಇದು ಕೂಡ ನನಗೆ ಇಷ್ಟ. ಇದ್ಬಿಟ್ರೆ ಈ ಒಂದು 2-in-1 ಮೂಸ್ ಫೌಂಡೇಶನ್ ಇವತ್ತು ನಾನು ಯೂಸ್ ಮಾಡಿದ್ದು, ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ಯಾರ್ಯಾರು ಅಫೋರ್ಡಬಲ್ ರೇಂಜಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಪ್ರಾಡಕ್ಟ್ನ ಕೊಂಡ್ಕೋಬೇಕಂದ್ರೆ ಈ ಒಂದು ಪ್ರಾಡಕ್ಟ್ಸ್ ಮೇಲೆ ನೀವು ಇನ್ವೆಸ್ಟ್ ಮಾಡ್ಬೋದು. ಹೈ ಎಂಡ್ ಕೊಡುವಂಥ ಫಿನಿಶೇ ಕೊಡುತ್ತೆ. ಇದು ಕೂಡ ಎಷ್ಟು ಸ್ಮೂತಾಗಿ ಲೈಟಾಗಿ ಫೀಲ್ ಆಗ್ತಿದೆ ಅಂದರೆ ತುಂಬಾ ಸ್ಮೂತಾಗಿ ಲೈಟಾಗಿ ಫೀಲ್ ಆಗ್ತಿದೆ. ಈಗ ನೀವು ನೋಡ್ಬೋದು ಐಬ್ರೋ ಪೆನ್ಸಿಲ್, ಇದು ಸ್ವಿಸ್ ಬ್ಯೂಟಿ ಅನ್ನೋದೇ. ಸೊ ನನ್ನ ಐಬ್ರೋ ಹೇರ್ ನಡುವೆ ಗ್ಯಾಪ್ ಏನಿದೆ ಇದನ್ನು ಫಿಲ್ ಮಾಡಿ ಶೇಪ್ ಕೊಡ್ತಾ ಇದ್ದೀನಿ. ನಾನು ಸ್ವಿಸ್ ಬ್ಯೂಟಿ ಬಗ್ಗೆ ಇಷ್ಟೊಂದು ಹೇಳ್ತಿದ್ದೀನಂತ ಇದು ಒಂದು ಪ್ರಮೋಷನ್ನೇ ಅಲ್ಲ, ಅಥವಾ ಯಾವುದೇ ಒಂದು ಕೊಲ್ಯಾಬ್ರೇಷನ್ ವಿಡಿಯೋನೂ ಅಲ್ಲ. ಇದಕ್ಕಿಂತ ಮುಂಚೆ ನನಗೆ ಸ್ವಿಸ್ ಬ್ಯೂಟಿ ಅವರೇ ಪ್ರಾಡಕ್ಟ್ಸ್ನ ಕಳಿಸಿದ್ರೆ ಅದು ಪೇಡ್ ಕೊಲ್ಯಾಬ್ರೇಷನ್ ಆಗಿತ್ತು. ಆವಾಗ ನಾನು ಈ ಪ್ರಾಡಕ್ಟ್ಸ್ ನನಗೆ ಅವ್ರು ಕಳಿಸಿದ್ದು. ಬಟ್ ಸುಮ್ಮನೆ ಹೇಳಬಾರ್ದು, ತುಂಬ ಒಳ್ಳೆ ಪ್ರಾಡಕ್ಟ್ಸನ್ನೇ ಕಳಿಸಿದ್ದಾರೆ. ಇವತ್ತಿನ ವೀಡಿಯೋಲಿ ನಾನು ಯೂಸ್ ಮಾಡ್ತಿರೋದು ಒಂದು ಪ್ರಾಡಕ್ಟ್, ಮತ್ತು ಇದುವರೆಗೂ ನನ್ನ ವೀಡಿಯೋಸಲ್ಲಿ ಯೂಸ್ ಮಾಡಿರೋದು ಸ್ವಿಸ್ ಬ್ಯೂಟಿಯಾಗಿ ಎಲ್ಲ ಪ್ರಾಡಕ್ಟ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಅಫೋರ್ಡಬಲ್ ರೇಂಜ್ ಅಂದಿದ್ದ ಕೂಡಲೇ ನಾವು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ,
ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಅದನ್ನು ಟ್ರೈ ಮಾಡಿದ್ರೇ ನಮಗೂ ಕೂಡ ಅದು ಕೊಡುವಂಥ ಫಿನಿಶ್ ಏನು ಎಲ್ಲ ನಮಗೆ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ನನಗೆ ಮೇಬೆಲಿನ್, ಲಾರಿಯಲ್ ಎಲ್ಲ ಪ್ರಾಡಕ್ಟ್ಸ್ ತುಂಬ ಇಷ್ಟ. ಇದು ಅಫೋರ್ಡಬಲ್ ರೇಂಜ್, ಡ್ರಗ್ ಸ್ಟೋರ್ ಅಫೋರ್ಡಬಲ್ ರೇಂಜಲ್ಲೇ ಒಂಚೂರು ಜಾಸ್ತಿ ಬೆಲೆ ಅಂತ ಪ್ರಾಡಕ್ಟ್ಸ್ ಲೋರಿಯಲ್ ಎಲ್ಲ. ಬಟ್ ಅದೇ ರೀತಿಯಲ್ಲಿ ಸ್ವಿಸ್ ಬ್ಯೂಟಿಯ ಒಂದು ಫಿನಿಶ್ ಹಾಗೆ ಇರುತ್ತೆ, ಕ್ವಾಲಿಟಿ ಹಂಗೆ ಇರುತ್ತೆ. ಈ ಒಂದು ಫೇಸಸ್ ಕ್ಯಾನಡಾನ ಜೆಲ್ ಕಾಜಲ್ ಏನಿದೆ ನೋಡಿ, ಇದನ್ನು ನನ್ನ ಇದು ಐಲ್ಯಾಶಸ್ ಏನಿದೆ ಅದಕ್ಕೆ ತುಂಬ ಕ್ಲೋಸ್ ಆಗಿ ಹಾಕಿದ್ನೋ ಇಲ್ವೋ ಅಂತ ಹಾಕಿ, ಇದರಿಂದನೇ ಒಂದು ಬ್ರಷ್ ಇರುತ್ತೆ. ಬ್ರಷ್ ಅಂದರೆ ಪುಟಾಣಿ ಸ್ಪಂಜ್ ಇರುತ್ತೆ, ಇದರಿಂದ ನೀವು ಬ್ಲೆಂಡ್ ಮಾಡ್ಬೋದು. ಈಗ ಕಾಜಲ್ ಹಾಕೊಳ್ಳೋದಕ್ಕಾಗಲಿ, ಲಿಕ್ವಿಡ್ ಐಲೈನರ್ ಹಾಕೊಳ್ಳೋದಕ್ಕೆ ಆಗಲಿ ಕೆಲವೊಬ್ಬರೊಬ್ಬರಿಗೆ ಕೈ ನಡುಗುತ್ತೆ ಮತ್ತು ಅಷ್ಟು ಹಾಕೊಂಡು ಅಭ್ಯಾಸ ಇರೋದಿಲ್ಲ. ಅಂಥವರು ನೋಡಿ ಈ ರೀತಿ ರಫ್ ಆಗಿ ಒಂದು ಲೈನ್ ಹಾಕಿ ಇದನ್ನು ನಿಮ್ಮ ಬೆರಳ ಸಾಲಿನಿಂದಾನೇ ಸ್ಮಡ್ಜ್ ಮಾಡಿಬಿಡ್ಬೋದು. ಅಥವಾ ಈ ರೀತಿ ನೋಡಿ, ಈ ಒಂದು ಜೆಲ್ ಕಾಜಲ್ ತೊಗೊಂಡ್ರೆ ಇದರಿಂದನೇ ಸ್ಪಂಜ್ ಇರುತ್ತೆ, ಇದರಿಂದ ನೀವು ಬ್ಲೆಂಡ್ ಮಾಡಿಬಿಡ್ಬೋದು. ಒಂದು ಬ್ಯೂಟಿಫುಲ್ ಆದಂಥ ಒಂದು ಸ್ಮೋಕಿ ಲೈನರ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ, ಇವಾಗಿರೋ ಟ್ರೆಂಡ್ ಅದೇನೆ, ತುಂಬ ಸೆಲೆಬ್ರಿಟೀಸ್ ನೋಡ್ಬೋದು. ಆ್ಯಂಡ್ ಈವನ್ ನಮಗೂ ಕೂಡ ಅಷ್ಟೇ, ಇಟ್ ಗೆಟ್ಸ್ ಡನ್ ವೆರಿ ಕ್ವಿಕ್ಲಿ. ತುಂಬಾ ಕ್ಲಾಸಿಯಾಗಿ ಕಾಣುತ್ತೆ ಒಂದು ಸ್ಮೋಕಿ ಲೈನರ್ ಲುಕ್. ಆಮೇಲೆ ನಾನು ಐಲ್ಯಾಶಸ್ನ ಕರ್ಲ್ ಮಾಡಿಬಿಟ್ಟು ಮಸ್ಕರಾಗೆ ನನ್ನ ಫೇವ್ರೆಟ್ ಮೇಬೆಲಿನ್ ಸ್ಕೈ ಹೈ ಮಸ್ಕರ ಯೂಸ್ ಮಾಡ್ತಿದ್ದೀನಿ. ಸೊ ಈ ಒಂದು ಮಸ್ಕರ ನಾನು ತುಂಬ ಅಂದರೆ ತುಂಬ ದಿನಗಳಿಂದ ಯೂಸ್ ಮಾಡ್ತಿದ್ದೀನಿ. ಮೇಬೆಲಿನ್ನ ಎಲ್ಲ ಮಸ್ಕರ ತುಂಬ ಚೆನ್ನಾಗಿದೆ. ಕೊಲಾಸಲ್ ಮಸ್ಕರ, ಸ್ಕೈ ಹೈ ಮಸ್ಕರ ಮತ್ತು ಲ್ಯಾಶ್ ಲೆಂತ್ ಮಸ್ಕರ ಅಂತ ಒಂದು ತೊಗೊಂಡಿದ್ದೆ ಮುಂಚೆ, ಅದು ಕೂಡ ಚೆನ್ನಾಗಿದೆ. ಮೇಬೆಲಿನ್, ಲಾರಿಯಲ್ ಎರಡರದ್ದು ಮಸ್ಕರ ಮತ್ತು ಐ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿದೆ. ಇವತ್ತಿನ ವಿಡಿಯೋಲ್ಲಿ ನಾನು ತೋರಿಸ್ತಿರುವಂಥ ಪ್ರತಿಯೊಂದು ಪ್ರಾಡಕ್ಟ್ ನೀವು ಬಿಗಿನರ್ ಆಗಿದ್ದರೆ ಮಿಸ್ ಮಾಡ್ದಂಗೆ ತೊಗೊಳ್ಳಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ, ಹೆಲ್ಪ್ ಆಗುತ್ತೆ. ಶುಗರ್ನ ಈ ಒಂದು 3-in-1 ಪ್ರಾಡಕ್ಟ್ ಏನಿದೆ, ಇದರಲ್ಲಿ ಬ್ಲಷ್, ಕಾಂಟೋರ್, ಹೈಲೈಟರ್ 3 ಇದೆ. ಇದು ನಾನು ತೊಗೊಂಡಾಗಿಂದ ಇವಾಗಿನವರೆಗೂ ಇದಕ್ಕೆ ನಂಗೆ ತುಂಬ ಇಷ್ಟ. ಯಾಕಂದರೆ ಇಟ್ಸ್ ಸೋ ಸಿಂಪಲ್ ಪ್ಯಾಕೇಜಿಂಗ್, ಆಮೇಲೆ ತುಂಬಾ ಒಂದು ಡೀಸೆಂಟ್ ಫಿನಿಶ್ ಕೂಡ ಕೊಡುತ್ತೆ. ಇದರಲ್ಲಿರುವಂಥ ಬ್ರೌನ್ ಶೇಡ್ನ ತೊಗೊಂಡು ಈ ಒಂದು ಪೌಡರ್ ಬ್ರಷ್ನ ಸಹಾಯದಿಂದಾಗಿ ನೋಡಿ, ಈ ರೀತಿ ಆ ಥರ ನಾವು ಫಿಶ್ ಫೇಸ್ ಮಾಡಿದಾಗ ಶ್ಯಾಡೋ ನ್ಯಾಚುರಲಾಗಿ ಕ್ರಿಯೇಟ್ ಆಗುತ್ತಲ್ವ, ಶ್ಯಾಡೋನೇ ನೀವು ರೌಂಡಾಗಿ ಅಪ್ಲೈ ಮಾಡ್ತಾ ಬ್ಲೆಂಡ್ ಮಾಡ್ತಾ ಬನ್ನಿ. ಆಮೇಲೆ ನಿಮ್ಮ ಐಬ್ರೋ ತುದಿವರೆಗೂ ಅದನ್ನು ತೊಗೊಂಡು ಹೋಗಿ ಬ್ಲೆಂಡ್ ಮಾಡ್ತೀರಿ. ಇದಾದ ನಂತರ ನಿಮ್ಮ ಮೂಗಿನ ಸೈಡ್ಸಲ್ಲಿ, ಆನ್ ದ ಸೈಡ್ಸ್ ಆಫ್ ಯುವರ್ ನೋಸ್ ಈ ರೀತಿ ಶ್ಯಾಡೋ ಕೊಡಿ. ಆಲ್ರೆಡಿ ಶ್ಯಾಡೋ ಇರುತ್ತೆ, ಅದನ್ನು ಇನ್ನೂ ಎನ್ಹ್ಯಾನ್ಸ್ ಮಾಡಿ. ಯಾಕಂದರೆ ಈಗ ಫೌಂಡೇಶನ್ ಹಾಕಿದಾಗ ಒಂದು ನ್ಯಾಚುರಲ್ ಶ್ಯಾಡೋಸ್ ಎಲ್ಲ ಮುಚ್ಚೋಗ್ಬಿಡುತ್ತೆ. ಸೊ ವೈಲ್ ಕಾಂಟೋರಿಂಗ್ ಯುವರ್ ಬ್ರಿಂಕಿಂಗ್ ಬ್ಯಾಕ್ ದೋಸ್ ಶ್ಯಾಡೋಸ್, ಆಗೇನಾಗುತ್ತೆ ಫೇಸು ಚಿಸಲ್ಡ್ ಆಗಿ ಕಾಣುತ್ತೆ. ಈಗ ಇದೇ ಪ್ಯಾಲೆಟಲ್ಲಿರುವಂಥ ಬ್ಲಷ್ನ ನಾನು ತೊಗೊಂಡು ಈ ರೀತಿ ನಾನು ಕಾಂಟೋರ್ ಎಲ್ಲಿ ಅಪ್ಲೈ ಮಾಡಿದೆ ನೋಡಿ, ಅದಕ್ಕಿಂತ ಮೇಲೆ ಅಪ್ಲೈ ಮಾಡಿಕೊಂಡು ಇದನ್ನು ಅಷ್ಟೇ ನಾನು ಐಬ್ರೋ ತುದಿವರೆಗೂ ತೊಗೊಂಡು ಹೋಗ್ತೀನಿ. ಸೊ ಯಾವತ್ತೂ ಅಷ್ಟೇ ಕಾಂಟೋರ್ ಮತ್ತು ಬ್ಲಷ್ ಇದೆರಡೂ ಅಷ್ಟೇ ನೀಟಾಗಿ ಬ್ಲೆಂಡೆಡ್ ಆಗಿರಬೇಕು. ಇದಾದ ನಂತರ ಇದರಲ್ಲಿರುವಂಥ ಹೈಲೈಟರ್ ಶೇಡನ್ನೇ ತೊಗೊಂಡು ಆನ್ ದ ಹೈಯೆಸ್ಟ್ ಪಾಯಿಂಟ್ಸ್ ಆಫ್ ಮೈ ಫೇಸ್, ಈ ರೀತಿ ಚೀಕ್ ಬೋನ್ ಮೇಲೆ, ಆನ್ ದ ಬ್ರಿಡ್ಜ್ ಆಫ್ ನೋಸ್, ಮೂಗಿನ ತುದಿ ಮೇಲೆ, ಆಮೇಲೆ ಚಿನ್ ಮೇಲೆ. ಸೊ ಎಲ್ಲೆಲ್ಲಿ ನಮಗೆ ಇವಾಗ ಮುಖದ ಮೇಲೆ ಲೈಟ್ ಹೊಡೆದಾಗ ರಿಫ್ಲೆಕ್ಟ್ ಆಗ್ತಿರುತ್ತೆ, ಫೇಸ್ ಶೈನ್ ಕ್ರಿಯೇಟ್ ಆಗುತ್ತೆ ನೋಡಿ, ಅಲ್ಲಲ್ಲಿ ನೀವು ಹೈಲೈಟರ್ ಅಪ್ಲೈ ಮಾಡ್ಬೋದು. ಈಗ ಲವ್ ಅರ್ತ್ನ ಪಿಂಕ್ ಆ್ಯಂಡ್ ಟಾನಿಕ್ ಅನ್ನುವಂಥ ಒಂದು ಮ್ಯಾಟ್ ಶೇಡ್ನ ತೊಗೊಂಡು ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಿದ್ದೀನಿ. ಇದಾದ ನಂತರ ನನ್ನ ಫುಲ್ ಫೇಸ್ನ ಸೆಟ್ ಮಾಡೋದಕ್ಕೆ ಫೇಸಸ್ ಕ್ಯಾನಡಾನ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಿದ್ದೀನಿ. ಸೊ ಫೇಸ್ನ ಸೆಟ್ ಮಾಡೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಾಂದರೆ ನೀವು ಮಾಡಿರುವಂಥ ಅಷ್ಟು ಮೇಕಪ್ ವೇಸ್ಟ್. ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡೋದ್ರಿಂದ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗುತ್ತೆ. ಸೊ ನೋಡಿದ್ರಲ್ವ ಎಷ್ಟು ಒಂದು ಸಿಂಪಲ್ ಮೇಕಪ್. ಆ್ಯಂಡ್ ಮತ್ತೆ ಹೇಳ್ತಿರ್ತೀನಿ, ಎಲ್ಲ ಪ್ರಾಡಕ್ಟ್ಸ್ ಕೂಡ ನೀವು ಟ್ರೈ ಮಾಡಿ. ಬಿಗಿನರ್ ಆಗಿದ್ದರೆ ನಿಮಗೆ ಒಂಚೂರು ನಿರಾಸೆ ಆಗೋದಿಲ್ಲ. ಬಟ್ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರೋದಷ್ಟೇ, ಫೌಂಡೇಶನ್ ಆಗಿರ್ಬೋದು, ಕನ್ಸೀಲರ್ ಆಗಿರ್ಬೋದು, ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು, ಆಗಲೇ ನಿಮ್ಮ ಮೇಕಪ್ ಚೆನ್ನಾಗಿ ಬರೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸಿ ಆಲ್ ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.